ದುಡ್ಡು 1 ಪೈಸಾ ಇಲ್ಲ ದುಡ್ಡು. ಪಕ್ಕದ ಅಂಗಡಿಲಿ ₹1 ಕಡಿಮೆ ತಾಳೆ ಕೊಡ್ಲಿಲ್ಲ, ಫ್ರೀ ಆಗಿದೆಲ್ಲ ಅದೇನೇನೆ ಸಾಧ್ಯ ಇಲ್ಲ ಬಿಡಿ. ಯಾರಪ್ಪ ಮದ್ವೆ ಆಗೋ ನಿನ್ನ ಹಿಡ್ತಪ್ಪ ಬೈಸ್ಕೊಂಡು. ಮದ್ವೆ ಆದ ಟೈಮಲ್ಲಿ ಆಗುತ್ತೆ, ಅದಕ್ಕಂತ ಮಕ್ಳಿಗೆ ಊಟ ತಿನ್ನಿಸ್ತಾ ಇರೋದ, ಸುಮ್ಮನೆ ಇರ್ರಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿವಾಗ ಸೀತಾ ಸರ್ಕಲಲ್ಲಿದ್ದೀನಿ. ಸೀತಾ ಸರ್ಕಲ್ಗೆ ಯಾಕೆ ಬಂದೆ ಅಂತ ತೋರಿಸ್ತೀನಿ ನೋಡಿ. ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಎದುರುಗಡೆ ಟ್ರೆಂಡ್ಸ್ ಇದೆ. ಸೀತಾ ಸರ್ಕಲ್ ಹತ್ರ ನಾವು ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರನೇ ಸೀದಾ ಬಂದರೆ ಕರೆಕ್ಟ್ ಅಡ್ರೆಸ್ ತೋರಿಸ್ತಾ ಇದ್ದೀನಿ ನಾನು. ಕಾಫಿ ಕಾರ್ನರ್ ಇದೆ, ನಂದಿನಿ ಬೂತ್ ಇದೆ, ಆಮೇಲೆ ಇದೆ ನೋಡಿ. ಇಲ್ಲಿ ನೋಡಿ ಫುಲ್ಲು ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಬರ್ತಿರೋದೆ ಸೆರಾಕೇರ್ ಅಂತ, ವ್ಯಾಯಾಮ ಥೆರಪಿ ಸಮಾಕೇರ್. ಇಲ್ಲಿ ಕರೆಕ್ಟ್ ಅಡ್ರೆಸ್ ತೋರಿಸಿದ್ದೀನಿ. ದಯವಿಟ್ಟು ಮತ್ತೆ ಅಡ್ರೆಸ್ ಹೇಳಿ ಅಂತ ಕೇಳಬೇಡಿ. ಇಂಡಿಯನ್ ಪೆಟ್ರೋಲ್ ಬಂಕು, ಸೀತಾ ಸರ್ಕಲು ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರನೇ ಸೀದಾ. ಇವಾಗ ಫಸ್ಟ್ ಫ್ಲೋರು ಹೋಗೋಣ ನೋಡಿ. ಇಲ್ಲಿ ಫಸ್ಟ್ ಫ್ಲೋರು. ಇಲ್ಲೇನು ವಿಶೇಷ ಏನು ಅಂತ ನಾನು ಅಲ್ಲಿ ತೋರಿಸ್ತೀನಿ. ತುಂಬ ₹1 ಖರ್ಚಿಲ್ಲದೆ ನಾವು ಎಲ್ಲ ಕಾಯಿಲೆನೂ ವಾಸಿ ಮಾಡ್ಕೊಳ್ಬೋದು. ಅದು ಹೇಗೆ ಅಂತನ ಬನ್ನಿ ತೋರಿಸ್ತೀನಿ. ಬನ್ನಿ, ಇದೇ ನಮ್ಮ ಸೆರಾಕೇರ್. ಒಳಗೋಗೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ನನಗೆ ಗೊತ್ತಾಯಿತು. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಇವ್ರ ಹೆಸರು ವಾದಿರಾಜ್ ಅಂತ. ಇವ್ರಿಗೆ 17 ವರ್ಷನಾ? ಮತ್ತೆ ಮೀಸೆ ಎಲ್ಲ ತಲೆ ಎಲ್ಲ ಇಲ್ಲ ಯಾರೋ ಒಬ್ರು ನನಗೇನು ಹೇಳಿದ್ರು, ನನ್ನ ಫ್ರೆಂಡು. ಅವನಿಗೆ ವಯಸ್ಸಾಗಿಲ್ಲ ಅಂತ ನನ್ನ ಫ್ರೆಂಡು. ನನ್ನ ಜೊತೆವನೇ ವಯಸ್ಸಾಗಿಲ್ಲ, ನಿನಗೆ ಮಾತ್ರ ವಯಸ್ಸಾಗಿರೋದು ಅಂದ. ಮತ್ತೆ ಯಾಕೋ ತಲೆ ಕೂದಲೆಲ್ಲ ಬೆಳಗಾಗಿದೆ ಅಂದರೆ, ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮ ಜೇನುತುಪ್ಪ ತೆಗಿಯಕ್ಕೆ ಹೋಗಿ ಬಾಟ್ಲು ಬಿದ್ದೋಯ್ತು ನನ್ನ ತಲೆ. ಹೌದಾ? ನೀವು ಒರೆಸ್ಕೊಳ್ತಾ ಇರ್ತೀರಾ? ಜೇನುತುಪ್ಪ ತಗೊಂಡು ಒರೆಸ್ಕೊಂಡಿದ್ದಕ್ಕೆ ಬೆಳಿಕೋ. ಇವ್ರಿಗೆ 17 ವರ್ಷ ಅಂತೆ ನೋಡ್ರಿ. ಪಾಪ ಚಿಕ್ಕ ಹುಡುಗ, ಯಾರು ದೊಡ್ಡವ್ರಂತ ತಿಳ್ಕೊಬೇಡಿ ಇವ್ರನ್ನ. ಹೌದು ಪಾಪ. ಇವಾಗ್ಲೂ ನೀವು ಗೋಲಿ ಆಡೋದಕ್ಕೆಲ್ಲ ಹೋಗ್ತಾ ಇರ್ತೀರಾ? ಕನಸಲ್ಲಿ ಆಡ್ತಾ ಇರ್ತೀನಿ. ನೀವು ಅವಾಗ ಹೇಳ್ಬೇಕಲ್ಲ, ನಂಗೆ 17 ವರ್ಷ ಅಷ್ಟೇ ಅಂತ ಹೇಳ್ಬೇಕಲ್ಲ. ಅದಕ್ಕೆ ಬೇಡ ಇವ್ರ ಸವಾಸನೆ ಬೇಡ ಅಂದ್ಬಿಟ್ಟು ನಾನು ಮಾಡ್ತೀನಿ. ರಾತ್ರಿ ಕತ್ಲಲ್ಲಿ ಅಲ್ಲ, ಪಕ್ಕದಲ್ಲಿ ನಿಮ್ಮ ಮಿಸ್ಸಸ್ಗೆ ಗೋಲಿ ಹೊಡಿಯಲ್ವಾ? ಇಲ್ಲ, ನಮ್ಮ ಮಿಸ್ಸಸ್ ಇಲ್ಲ. ಅಯ್ಯೋ ಸಾರಿ ಸರ್. ನೀವು ಇವಾಗ ಇಲ್ಲಿ ಏನೋ ಡ್ರಾಮಾ ಮಾಡ್ತೀವಿ ಅಂದರು. ನೀವು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರೋದು ಸೆರಾಕೇರಲ್ಲಿ. ಟ್ರೀಟ್ಮೆಂಟ್ ತೊಗೊಳಕ್ ಬಂದೋ ಡ್ರಾಮಾ ಎಲ್ಲ ಏನಕ್ಕೆ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾತಕ್ಕೆ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಅಪ್ಪ ಅಮ್ಮಂದಿರು ವಯಸ್ಸಾಗಿರ್ತಕ್ಕಂಥ, ಹೌದು ಜಾಸ್ತಿ ವಯಸ್ಸಾಗಿರ್ತಕ್ಕಂಥ ಅಪ್ಪ ಅಮ್ಮಂದಿರಿಗೆ ಏನಂತಂದ್ರೆ ಅವ್ರದೇ ಆದಂತ ನೋವಿರುತ್ತೆ. ಅವ್ರದೇ ಆದಂತ ನೋವು, ಅವ್ರದೇ ಆದಂತ ಮನೆ ಕಷ್ಟ ಸುಖಗಳಿರುತ್ತೆ. ಯಾರು ಏನೋ ತೊಂದರೆ ಬಂದಿರ್ತಾರೆ. ಅವ್ರಿಗೆಲ್ಲ ಏನಂತಂದ್ರೆ ಬರೀ ನಾವು ಏನೇನೇ ಮಾತಾಡ್ತಿದ್ರು, ಆರೋಗ್ಯದ ಬಗ್ಗೆನೇ ಮಾತಾಡ್ತಿದ್ರು, ಅವ್ರು ಒಂಥರ ಸ್ವಲ್ಪ ಒಂದು ಚೇಂಜ್ ಬೇಕಲ್ವಾ? ಹಾಗಾಗಿ ಅವ್ರಿಗೂ ಮನಸ್ಸು ಸಮಾಧಾನ ಆಗ್ಬೇಕು, ಅವ್ರ ಮನಸ್ಸು ಶಾಂತಿ ಸಿಗಬೇಕು, ಸಹನೆ ಇರಬೇಕು. ಕೋಪ ತಾಪದಲ್ಲಿ ಬರ್ತಾರೆ ಅಂತ ಸಹನೆ ಕಲಿಸೋದೇ ಸೆರಾಕೇರ್. ಆದ್ರಿಂದ ನಾವೇನ್ ಮಾಡ್ತೀವಿ, ಇವರ ಮನೋರಂಜನೆಗೋಸ್ಕರವಾಗೇನೆ ಹಾಗಾಗಿ ಜೋಕ್ಸ್ ಹೇಳ್ತೀವಿ, ಹಾಡು ಹೇಳ್ತೀವಿ, ಡ್ರಾಮಾ ಮಾಡ್ತೀವಿ. ಇದನ್ನೆಲ್ಲ ಮಾಡೋದ್ರಿಂದ ಪಾಪ ಅವ್ರಿಗೂ ಮನಸ್ಸು ಸಂತೋಷ ಆಗುತ್ತೆ. 2 hours ಅಷ್ಟೇ, ಒಂದು 2 hours ಅಟ್ಲೀಸ್ಟ್ ಸಂತೋಷವಾಗಿರ್ಲಿ ಅನ್ನೋದೇ ನಮ್ಮ ಉದ್ದೇಶ. ಅವ್ರು ಸಂತೋಷ ಪಡಿಸೋದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ. ಕೋಪದಿಂದ ಬಂದಿರ್ತಾರೆ, ಹೋಗುವಾಗ ಖುಷಿ ಆಗ್ಬಿಟ್ಟು ಹೋಗ್ಲಿ ಅಂತೇಳಿ. ಹೌದಾ? ಮಾಡ್ತೀವಿ ಈಗ ನೋಡಿ, ಮಾಡಿ ತೋರಿಸಿ ಎಲ್ಲರೂ ಸಂತೋಷ ಪಡ್ಲಿ ಅಂತೇಳಿ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು, ಎಲ್ಲರೂ ನಗಬೇಕು. ನಕ್ಕದಾಗ್ಲೇ ನಮಗೆ ಆರೋಗ್ಯ ಸಿಗೋದು. ಆರ್ಗ್ಯಾನ್ಸ್ ಎಲ್ಲ ವರ್ಕ್ ಆಗ್ಬೇಕು. ಮನೆ ಚಿಂತೆ ಎಲ್ಲ ಬಿಟ್ಬಿಡ್ರಿ. ಅವ್ರ ಹಂಗಂದ್ರು, ಇವ್ರು ಹಿಂಗಂದ್ರು, ನಮ್ ಜೀವನ ಯಾಕೆ ಹಿಂಗಾಯ್ತು, ಅವೆಲ್ಲ ಬೇಡವೇ ಬೇಡ. ಇಲ್ಲಿ ಬಂದ್ಮೇಲೆ ಸಮಾಧಾನ, ಶಾಂತಿ ಇರ್ಬೇಕು, ಸಂತೋಷ. ಫ್ರೆಂಡ್ಸ್ಗಳು ಸಿಗ್ತಾರೆ, ನಮ್ಗೆ ಆರೋಗ್ಯ ಎಲ್ಲಿ ಸಿಗುತ್ತೆ? ಫ್ರೆಂಡ್ಸ್ಗಳು ಸಿಗುತ್ತೆ. ಇಲ್ಲೆಲ್ಲ ಸ್ನೇಹಿತರು ಮಾಡ್ಕೋತೀವಿ, ಕಷ್ಟ ಸುಖಗಳು ಹೇಳ್ಕೊತಾ ಇರ್ತೀವಿ. ಹಾಗಾಗಿ ಅವ್ರ ದುಗುಡುಗಳೆಲ್ಲ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವೇ ಡ್ರಾಮಾ ಮಾಡ್ತೀವಿ. ಮಾಡಿ ತೋರಿಸಿ. ಅದು ನಂಗೆ ನಿಮ್ಮ ಬಗ್ಗೆ ಏನು ಅನ್ನಿಸ್ತು ಅಂದರೆ, ನೀವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದು 4 ಜನಕ್ಕೆ ಒಳ್ಳೇದಾಗಲಿ ಅಂತ ನೀವು ಡ್ರಾಮಾ ಎಲ್ಲ ಮಾಡಿ ತೋರಿಸ್ತಾ ಇದ್ದೀರಲ್ವಾ? ಹೌದು, ಅದೇನೋ ಕರೆಕ್ಟ್. ಹೌದು. ಹಾಗಾಗಿ ಒಬ್ರಿಗೆ ಉಪಕಾರ ಮಾಡಿದ್ರೆ ನಮ್ಮ ಮನಸ್ಸು ಸಮಾಧಾನ, ಸಂತೋಷ ಸಿಗುತ್ತೆ. ಹೌದು, ಸಂತೋಷ ಆಗುತ್ತೆ. ಖಂಡಿತ ಸರ್, ಖಂಡಿತ ಮಾಡಿ ತೋರಿಸಿ ಸರ್. ಥ್ಯಾಂಕ್ ಯು. ಕ್ಷೇಮವಾಗಿ ಬರ್ತಾರೆ, ಲಾಭವಾಗಿ ಹೋಗ್ತಾರೆ ಅಂತ. ಇದು 3ನೇ ಬ್ಯಾಚು, ಎಷ್ಟನೇ ಬ್ಯಾಚು ಇದು? ಇಷ್ಟು ಜನ ಇರ್ತಾರೆ ನೋಡಿ.
ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಜನ ಮಾಡಿದ್ದಾರೆ ನೋಡಿ. ಇದೊಂದು ಚೇರು. ನಾನೆಲ್ಲ ಪ್ರತಿಯೊಂದು ಹಂತ ಹಂತವಾಗಿ ತೋರಿಸ್ತೀನಿ. ಅಲ್ಲೊಂದು ಬ್ಯಾಚ್ ಜನ ಕೂತಿದ್ದಾರೆ, ಇಲ್ಲೊಂದು ಬ್ಯಾಚ್ ಜನ ಮಲಗಿದ್ದಾರೆ ನೋಡಿ. ಅಯ್ಯೋ ಬಂದೆ ಅಯ್ಯೋ ಪಾಪ ಮಕ್ಳಿಗೆ ಎಷ್ಟು ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು. ಅಮ್ಮ ಎಷ್ಟೇ ತಂದಿದ್ದೀರಾ? ಫಸ್ಟ್ ತಿಂದು ಖಾಲಿ ಮಾಡ್ರಿ, ಯಾಗ ತಂದ್ಕೊಡ್ತೀನಿ. ಇವರೊಂದು ಡ್ರಾಮಾ ಮಾಡಿ ತೋರಿಸ್ತಾ ಇದ್ದಾರೆ. ಪಾಪ ನನ್ನ ಮಕ್ಳಿಗೆ ಎಷ್ಟು ಹೊಟ್ಟೆ ಹಸು. ಅಮ್ಮ ಇದು ಸಾಕಾಗಲ್ಲ, ನೆಕ್ಸ್ಟ್ ಏನಾದ್ರು ತರಿಸ್ಕೊಡಮ್ಮ. ತರ್ಸ್ಕೊಡ್ತೀನಿ. ಪಿಜ್ಜಾ ಬರ್ಗರ್ ಬೇಕಂತೆ ನೋಡಿ. ಇಟ್ಕೊಂಡು ತಿಂದ್ರೆ ಎಲ್ಲರೂ ನೋಡಿದ್ರೆ ನಿಂಗೆ ದೃಷ್ಟಿ ಆಗ್ಬಿಡುತ್ತೆ. ತಿನ್ನು ಜಾನ್ ತಿನ್ನಿ, ಜಾಸ್ತಿ ಇಟ್ಕೊಂಡು ತಿನ್ನು. ಲಾಲಿಪಾಪ ಅಪ್ಪ ಬರ್ಲಿಕ್ಕೆ ಅಪ್ಪ ಫೋನ್ ಮಾಡ್ತಾರ ಕೇಳಮ್ಮ. ಅಪ್ಪ ಬಂದು ಹೋಗೋ ತನಕ ಒಳಗಿಡು. ಬಂದೆ. ಎಲ್ಲಿ ಮಕ್ಕಳು ಗಲಾಟೆ ಕಾಣ್ತಿಲ್ಲ, ಎಲ್ಲೋದ್ರು? ತಿಂತಾ ಇದ್ದಾರೆ. ಏನೇ 3 ಹೊತ್ತು ತಿನ್ನೋದೇ ಆಗೋಯ್ತಲ್ಲ ಅವರು. ರಾಮಚಂದ್ರ ಅಲ್ವೇ, ಅವ್ರಿಗೇನು ಸ್ವಲ್ಪ ಮಾನ ಮರ್ಯಾದೆ ಇದೆಯಾ? ಇಷ್ಟೊಂದು ಎಲ್ಲ ನೋಡಿ ನಗ್ತಾರದೆ, ಯಾವಾಗಲೂ ತಿಂತಾರದೆ. ಸುಮ್ಮನೆ ಇದೆ ಹಂಗಲ್ಲ ಅನ್ಬೇಡಿ ಪಾಪ. ದೃಷ್ಟಿಯಾಗಿ ಇವಾಗಲೇ ಸ್ವರ್ಗೋಗ್ಬಿಟ್ಟವ್ರ. ಏನು ದೃಷ್ಟಿ ಇಲ್ಲ, ಏನಾಗಲ್ಲ. ಹಿಂಗೆ ಚೆನ್ನಾಗಿ ಬೆಳ್ಕೊಂಡು ಇಷ್ಟು ದಪ್ಪ ಇದ್ದಾರೆ. ನಾವೇನಾರ ಮದುವೆ ಮಾಡ್ಬೇಕು ಅಂತ ನಾನು ಇಲ್ಲಿ ಹೋಗ್ಲಪ್ಪ ಸಾಯ್ಲಿ. ನಾನು ದುಡ್ದಿದ್ದೆಲ್ಲ ಬರೀ ಇದಕ್ಕೆ ಆಗೋಯ್ತು ಕರ್ಮ. ನಾನು ದುಡಿಯೋದು ತಂದಾಕೋದು, ಇವ್ರು ತಿಂದಾಕೋದು, ದರಿಯೋದು ತಂದಾಕೋದು, ತಿಂದಾಕೋದು, ಇದೇ ಕೆಲಸ. ನನಗಂತೂ ಸಾಕಾಗುತ್ತೆ. ಜೀವನವೇ ಬೇಜಾರು. ಇನ್ನು ಕೋಣ ಆಗ್ರಿ, ಕೋಣೆ ಸುತ್ತ ಕೊಡ್ತೀನಿ. ಕೋಣ ಆಗ್ರಿ, ಇನ್ನು ಚೆನ್ನಾಗಿ ಬೆಳೆದು ದಪ್ಪ ಆಗ್ರಿ. ನಾನಲ್ಲಿ ಯಾವ್ದಾರು ಹುಡಿಕೊಂಡೋಗಿ ಗಂಡ ಎಲ್ಲರಪ್ಪ ಯಾವ್ದಾರು ಬರೋತ ಬರ್ರಪ್ಪ ಅಂತ ಕಟ್ತೀನಿ ನಿನಗೆ. ಯಾರಪ್ಪ ಮದ್ವೆ ಆಗೋ ನಿನ್ನ ಇಷ್ಟು ದಪ್ಪ ಬೈಸ್ಕೊಂಡು? ಅಲ್ಲ ಕಡೆ, ಒಬ್ಬೊಬ್ರು 145-150 kg ಇದಾರಲ್ಲ, ನಾನು ಏನ್ ಮಾಡ್ಬೇಕು? ಇವ್ರು ಕಟ್ಕೊಂಡು ಏನ್ ನೀನಾರ ಸ್ವಲ್ಪ ಯಾವಾಗ ಮಗ ತಿನ್ನಿ. ನಾನ್ ದುಡ್ಡಿದ್ದಲ್ಲ ಇದಕ್ಕೆ ಹಾಕ್ಬಿಟ್ರೆ ಮದುವೆ ಮಾಡೋದಂಗೆ. ದುಡ್ಡು ಬೇಡ ಮದುವೆಗೆ. ಕಣವ ನೀನ್ ಹೇಳೋದೆಲ್ಲ ಚೆನ್ನಾಗಿದೆ. ಬೇರೆ ಕೆಲಸ ನೋಡ್ಬಿಟ್ಟು ಅಲ್ಲೆಲ್ಲಾರದೆಲ್ಲ ತಗೊಂಡ್ಬಿಟ್ಟು ನನಗೆ ಹಾಕ್ಬಿಟ್ಟು ಜಾಸ್ತಿ ತಂದ್ಕೊಡ್ತೀನಿ. ಸುಮ್ನಿರಮ್ಮ, ಯೋಚನೆ ಮಾಡಬೇಡಿ. ಅಲ್ಲೋದ್ರೆ ಎಲ್ಲಾರು ಕರ್ಕೊಂಡು ಹೋದ್ರೆ ಆ ಬಸ್ನೋನೇ ಇಡ್ಸಲ್ಲ, ಕಂಡಕ್ಟರ್ ಬೈದ್ ಕಳಿಸ್ತಾನೆ. ಇಡ್ಸಲ್ಲ ಹೋಗ್ರಿ, ಇಡ್ಸಲ್ಲ ಬ್ಯಾಗಲ್ಲಿ ಇದ್ರಲ್ಲಿ ನಾವು ಒತ್ತೀವಲ್ಲ ಬಾಗ್ಲಲ್ಲೇ ಇಡ್ಸಲ್ಲ. ಎಡಗೆ ಹೇಳ್ಕೊಂಡು ಬಿಸಾಕ್ತಾನೆ. ಹೋಗ್ರಿ ಇಡ್ಸಲ್ಲ ಅಂತ. ಅಲ್ಲೋದ್ರೆ ಅವನ ಆಟೋದನ್ನು ನಿಲ್ಸೋದೇ ಇಲ್ಲ, ಓಡೋಗ್ತಾನೆ. ಯಾವನಾರು ಆಟೋ ಸಿಕ್ಕಿದ್ರು ಕೂಡ ಇವೆರಡು ಅಂತ ಯಪ್ಪ ಲಾರಿ ತಗೊಂಡೋಗಪ್ಪ ನಾನು ಆಟೋದಾಗ ಇಂಥವ್ ಕಟ್ಕೊಂಡು ನಾನು ಏನಪ್ಪ ಮಾಡಿದ್ರು. ಅಲ್ಲ ಕಡೆ, ನಾವು ಪ್ರೀತಿಯಿಂದ ನೋಡ್ತೀನಿ ಮಕ್ಕಳು ನನ್ಗಿಷ್ಟ ಇಲ್ವಾ? ಆದ್ರೆ ತಿನ್ಸಿ ದಪ್ಪ ಮಾಡ್ಬಿಟ್ರೆ ನಾವು ಮುಂದಕ್ಕೆ ಏನ್ ಗತಿ? ಆ ಬಾಗ್ಲು ಇಡ್ತಾರಲ್ಲ, ನಾನೇನ್ ಮಾಡ್ಲಿ? ಹೊಸ ಬಾಗ್ಲು ಇಡ್ಸ್ಬೇಕು ಮನೆಗೆ. ಇನ್ನೊಂದನ್ನ ದೊಡ್ಡದಾಗಿ ಅಂಗಡಿಗೆ ಇಡ್ತಾರಲ್ಲ, ಬರ್ಗರ್ ತಂದು ನಮ್ಗೆಲ್ಲ ಬರ್ಬರ್ ಹಾಕ್ತಿದ್ವಿ. ಬರ್ಗರ್ ಬೇಕಂತ ಬರ್ಗರ್ ಮಾಡಕ್ ಕೇಳಿಲ್ಲ. ಏನ್ರಿ ದಿನ ಬೆಳಿಗ್ಗೆ ನೋಡಕ್ ನಾನು ಸಾಕಾಗ್ಬಿಟ್ಟಿದೆ. ಅಮ್ಮ ತಾಯಿ ಅವಳು ಕರ್ಕೊಂಡು ಹೋಗ್ಬಿಟ್ಟು ನಂಗಂತೂ ಸಾಕಾಗ್ಬಿಟ್ಟು ಎಷ್ಟು ಅಂತ ತಂದಾಕ್ಲಿ ನಾನು ತಾನೆ ಸಾಕಾಗ್ಬಿಟ್ಟು. ಮಾಡಮ್ಮ ಅವ್ರ ಹೊರಗಡೆ ಇದ್ರಲ್ಲಿ ಕೆಜಿ ಗಟ್ಟಲೆ ತಂದಿಟ್ಟಿದ್ದೀನಿ. ಬೇಡ ತಿನ್ಸಪ್ಪ ಚೆನ್ನಾಗಿ. ಅಲ್ಲ ಏನು ಸ್ವಲ್ಪಾರು ಯಾರು ಏನಂತಾರೆ, ದಪ್ಪ ಬೆಳೆದ್ಬಿಟ್ರೆ ಹುಡುಗ ಸಿಗಲ್ಲ. ನಾನು ಅದು ಯೋಚನೆ ಮಾಡ್ತಾ ಇದ್ದೀನಿ. ವಯಸ್ಸು ಬಂದ್ಬಿಟ್ಬಲ್ಲಪ್ಪ, ಇವ್ನ ಯಾಗಾರ ಸಾಧಿಸ್ಬೇಕು, ಏನಾದ್ರು ಮಾಡಿ. ಈ ಹುಡುಗಿಯಿಂದ ಈ ಅಮ್ಮನಿಂದ ಎಲ್ಲ ಹಾಳಾಗೋಗಿರೋದು. ಅಮ್ದಿರು ಸರಿಯಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಅಮ್ದಿರಿಂದ ಇದೆ ಹಣೆ ಬರ ಆಗಿಬಿಡ್ತಾರೆ.
ಹ್ಞೂ ತಂದ್ಕೊಡಿ ಎಲ್ಲ ಇದ್ದಿದ್ದೆಲ್ಲ ತಂದ್ಕೊಡಿ ಎಲ್ಲ ಬರಿ ಮಾಡ್ಲು ಪೂರ್ತಿ ಮನೆಯೆಲ್ಲ ಬರಿ ಮಾಡಿ ಹೊರಟೋಗ್ಬಿಡುತ್ತೆ. ಬಿರಿಯಾನಿ ಘಮ ಘಮ ಅಂತಿದೆ. ಫಸ್ಟ್ ನನಗೆ ಕೊಡಮ್ಮ. ಫಸ್ಟ್ ಅದು ಖಾಲಿ ಮಾಡು ಆಮೇಲೆ ಅಕ್ಕಗ ಆಮೇಲೆ ಕೊಡ್ತೀನಿ. ಫಸ್ಟ್ ನನಗೆ ಕೊಡಮ್ಮ. ಹೀಗೆ ನಿಮ್ಮಪ್ಪ ಬಡ್ಕೊಂತೈತೆ ನಿಮ್ಮ ಅಪ್ಪನ ಮುಂದೆನೆ ಕೇಳು. ಏನ ಹಾಕೋ ತಿರ್ರಿ ಚೆನ್ನಾಗಿ ತಿರ್ರಿ. ಇನ್ನೆಲ್ಲ ಇದು ತೊಗೊಂಡ್ರೆ ಒಳಗಡೆ ತಿನ್ಸಿ ಚೆನ್ನಾಗಿ ಬೆಳೀಲಿ. ಇನ್ನು ಮುಂದೆ ಇನ್ನೂ ಸ್ವಲ್ಪ ಬೆಳ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಪಾಣ್ಗಳಿದ್ದಂಗೆ ಇವೇ ಬಂದಿದೆ. ನನಗೆ ಸಾಕಾಗ್ಬಿಟ್ಟಿದ್ದೀನಿ ನನಗೆ ಕೆಳಗೋದು ಹೇಳಿ ಸಾಕು. ಸರ್ ನಮಸ್ಕಾರ. ನಮಸ್ಕಾರ, ಇದ್ದೀರಾ? ಇದೇನು ಬನ್ನಿ. ಅದೇ ಬೀದಿಲೆಲ್ಲ ನಿಮ್ಗೆ ಮಾತು ಕೇಳ್ತಾ ಇದೆ. ಇದ್ದೀರೇನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ನಮ್ ಕಥೆ ಯಾಕೆ ಹೇಳ್ತೀರ? ರಾಮಾಯಣ ಮಹಾಭಾರತ. ಹಿಂಗೆ ಬೆಳಗ್ಗೆ ಆದ್ರೂ ಹಿಂಗೆ ಸಾಯಂಕಾಲ ಆದ್ರೂ ಹಿಂಗೆ ಯಾಕೆ ಸರ್ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ಈ ಅಮ್ಮ ಇದ್ದಾಳಲ್ಲ, ನೋಡೋದು ಕೊಡೋದು, ತರಿಸೋದು ತಿನ್ನೋದು, ತರಿಸೋದು ತಿನ್ನೋದು, ತಿನ್ಸಿ ನಾನು ತಂದಾಗ ಸಾಕಾಗೋಯ್ತು. ಇವಳು ಅದನ್ನ ತಿನ್ಸಿ ಇವಳು ಸಾಕಾದ್ಲು. ಅವ್ರು ತಿಂದು ಕೋಪ ಪಾಣ ಆಗಿಟ್ಟಪ್ಪ. ನಾವು ಏನ್ ಮಾಡ್ಬೇಕು, ಹೊಡ್ಕೋಬೇಕು. ಯಾರು ಗಂಡ್ಕೊಡ್ತಾರ ಸರ್ ಈ ಹುಡುಗರಿಗೆ? ಯಾರು ಹೆಂಗ್ ಮಾಡ್ಲಿ ನಾನು ಹೇಳಿ? ಸರ್ ಇವ್ರು ನಿಮ್ಮ ಮಕ್ಕಳ? ಒಂದೊಂದು 140 ಈಗ ಸ್ವಿಗ್ಗಿ ಅವ್ನು ಕೇಳ್ತಾ ಇದ್ದ, ನಿಮ್ಮ ಮನೆ ಅಡ್ರೆಸ್ ಕೇಳ್ತಾ ಇದ್ದ. ಸ್ವಿಗ್ಗಿ ಮಾಡ್ಬೋದಾರ? ಸ್ವಿಗ್ಗಿ ಅವನು ಬಂದ ಕೇಳ್ತಾ ಇದ್ದ ನಿಮ್ಮ ಮನೆ address. ನಾನ್ ತರೋದಂದ್ರೆ ಸ್ವಿಗ್ಗಿ ಬೇರೆ ಆರ್ಡರ್ ಮಾಡ್ತಿರ್ತೀರಾ? ಮುಗ್ದೋಯ್ತು ನಮ್ಮ ಕತೆ ಸ್ವಾಮಿ. ನಮ್ಮ ಮನೆ ಹಾಳು ಮಾಡ ಕೊಡ್ತಾರೆ. ನನಗಂತೂ ಸಾಕಾಯ್ತಪ್ಪ ದೇವ್ರೇ. ದುಡ್ಡ ಇಲ್ಲಿ ಇಟ್ಟಿದ್ದೀನಿ, ಪೆಟ್ಗೆಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ತೊಗೊಂಬತ್ತೀನಿ ಇರು, ನಿಮ್ಗೆ ATM ತೊಗೊಂಬಂದು ಹಾಕೊಂಡು ಕೊಡ್ತೀನಿ. ಹೋಗ್ಲಿ ಬಿಡಿ, ನಿಮ್ದು ಇದ್ದಿದ್ದೆ, ಇದೇನ್ ಮಾಡಕ್ಕಾಗಲ್ಲ. ನಾನು ಒಂದು ಐಡಿಯಾ ಕೊಡ್ತೀನಿ, ಬರ್ತೀರಾ? ಇಲ್ಲಿ ನಮ್ದು ಸೆರಾಕೇರ್ ಅಂತ ಒಂದು ಸೆಂಟರ್ ಇದೆ. ಬನ್ನಿ, ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಒಳ್ಳೆ ಥೆರಪಿ ಇದೆ. ಮಕ್ಕಳು ಸಣ್ಣಗೆ ಆಗ್ತಾರೆ. ಕರ್ಕೊಂಡು ಹೋಗೋ ಸರಿ. ನಿಮ್ ಮುಖ ಎಲ್ಲ ಲಕ 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 ಅಂತ ಹೊಡಿಯುತ್ತೆ ಬಂದ್ಬಿಟ್ರೆ. ಸರಿ ನಾನು ಚೆನ್ನಾಗಿ ತಿನ್ಬೇಕು. ತಿನ್ನು, ನಿಧಾನವಾಗಿ ತಿನ್ನು. ಅಲ್ಲ ಸರಕೇರು ಬಾಗಿಲು ದೊಡ್ಡದಾಗಿದೆಯಾ? ಈ ಬಗ್ಗೆ ಸರ್ ಒಂದ್ಸರಿ ಒಳಗೆ ಹೋದ್ರೆ ಅವರೇ ಸಣ್ಣಾಗಿ ಬರ್ತಾರೆ ಈಚೆ. ಹೌದಾ? ಅಲ್ಲ ದುಡ್ಡು ಒಂದು ಪೈಸಾ ಇಲ್ಲ. ದುಡ್ಡು ಫ್ರೀ. ಏನು ಫ್ರಾಡ್ ಇರ್ಬೇಕು ಕೇಳ್ಕೊಂಡು ಮಕ್ಕಳು ಏನ್ ಮಾಡೋದು? ಹೇಳೋದು ಕರೆಕ್ಟ್. ಯಾಕಂದ್ರೆ ನೋಡ್ತಾ ಇರ್ತೀವಲ್ಲ ಹೊರಗಡೆ ಎಲ್ಲ ಎಷ್ಟೆಷ್ಟು ನಡೀತದೆ ಅಂತ ಅಂದ್ಬಿಟ್ಟು ದುಡ್ಡು ಇಸ್ಕೊತಾರೆ. ಎಲ್ಲ ಮಾಡ್ತೀನಿ, ಅಷ್ಟಪ್ಪ ಮಾಡ್ತೀನಿ, ಇಷ್ಟಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ನಡೆಯಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋದ್ರು ಇಲ್ಲ, ಎಲ್ಲೂ ಹೋದ್ರು ಇಲ್ಲ. ಪಕ್ಕದಲ್ಲಿ ಅಂಗಡಿಲಿ ₹1 ಕಡಿಮೆ ತಾಳೆ ಕೊಡ್ಲಿಲ್ಲ, ಫ್ರೀ ಆಗಿದೆಲ್ಲ ಅದೇನೇ ಸಾಧ್ಯ ಇಲ್ಲ ಬಿಡಿ, ಸಾಧ್ಯ ಇಲ್ಲ, ಅವೆಲ್ಲ ಸಾಧ್ಯ ಇಲ್ಲ ಬಿಡಿ. ಸರ್ ಇಲ್ಲಿ ನೋಡಿ, ಅಲ್ಲಿ ಎಲ್ಲಂತೆ ಅಲ್ಲ, ಸೆರಾಕೇರು ತುಂಬಾ ಒಳ್ಳೇದು. ನಿಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಕರ್ಕೊಂಡ್ಬರ್ಬೇಕು, ನೀವು ಮಾಡ್ಬೇಕು, ಅಲ್ಲಿ ಥೆರಪಿ ತಗೊಳ್ಬೇಕು. ಹೌದಾ? ಬೇಡ, ನಾನು ₹1000 ಖರ್ಚು ಮಾಡ್ತೀನಿ ಅಂದ್ರೆ ಮಾಡ್ಕೊಡಿ. ನನಗೆ ಅದ್ರ ಬಗ್ಗೆ ಆಗ್ಬಿಟ್ರೆ ಪಾಪ ನನ್ನ ಮಕ್ಳು ಇವೇ ಹೋಗ್ಬಿಟ್ಟವ್ರೆ. ಅಲ್ಲಮ್ಮ, ಅವ್ರಿಗೆ ಏನಾದ್ರೂ ಬಾಯಿ ಚೆನ್ನಾಗಿರುತ್ತೆ, ತೊಂದರೆ ಇಲ್ಲ, ತಿನ್ಬೋದು. ತಿನ್ಬೋದಪ್ಪ? ಹೂನಮ್ಮ. ಮದುವೆ ಆಗುತ್ತಲ್ಲಪ್ಪ ನನಗೆ. ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀವಿ. ರಾಜ್ಕುಮಾರನೇ ಬರ್ತಾರೆ. ಮೊದ್ಲು ಅಡ್ರೆಸ್ ಕೊಡಿ, ಇಲ್ಲ ಕರ್ಕೊಂಡಿದ್ದೀರಾ? ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಸರ್. ನಡಿ ಮಕ್ಕಳ ಮುಗಿಸ್ಬೇಡ, ಬನ್ನಿ. ನಿಧಾನ ಸರ್. ಆಟೋನು ಸೇರಿಸಲ್ಲ ಇಲ್ಲಿ, ಆಟೋನು ಕೂರ್ಸಲ್ಲ. ಆಂಬುಲೆನ್ಸ್ ಫೋನ್ ಮಾಡ. ಇಲ್ಲ, ನಡ್ಕೊಂಡು ಹೋಗ್ಬೋದಾ? ಹೋಗ್ಬೋದು, ಬನ್ನಿ. ಸಣ್ಣ ಆಗ್ತಾರೆ ಅಷ್ಟೊಂದೇ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಡ್ರಾಮಾನ. ನಕ್ಕು ಸಾಕಾಯಿತು ನೋಡಿ. ನೋಡಿ ಸಣ್ಣ ಆಗ್ಬಿಟ್ಟು ಬಂದಿರೋದು. ಮಕ್ಕಳ ಹೇಗಿದ್ದೀರೋ ಕನ್ನ, ಹೇಗಿದ್ದೀರೋ? ನನಗೆ ನಂಬಕ್ಕಾಗ ಕಣೋ, ಹಿಂಗೆ ಆಗ್ತಾರೆ ಅಂತ ನಾನು ಕನ್ಸಲ್ಟ್ ಒಳ್ಳೆ ಹುಡುಗನ
ಮದ್ವೆ ಮಾಡಪ್ಪ. ನೋಡಿದ್ದು ತಿನ್ನೋದಾ ತಿಂತೇನಮ್ಮ ತಿನ್ಬಾರ್ದು ಏನೇನು ಸರಕರಲ್ಲಿ ತಿನ್ಬಾರ್ದು ಈ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಬಾರ್ದು ಅಲ್ವಾ ಸರಕಲ್ಲಿ ಇದು ಏನದು ನಮ್ಗೆ ರುಚಿ ರುಚಿಯಾಗಿರೋ ಹಣ್ಣುಗಳು ತರಕಾರಿಗಳು ಅವೆಲ್ಲ ತಿನ್ನೋದ್ರಿಂದ ನೋಡೆ ಕಲ್ತ್ಕೊ ನೀನು ಮಕ್ಕಳಿಗೆ ಕೊಟ್ಟು ತಿನ್ಸಿದ್ದಲ್ಲ ಅವಾಗ ಇವ್ ನೋಡು ಹಣ್ಣು ತಿನ್ಬೇಕಂತೆ ನನ್ನಿಂದನೇ ಬಂದಿರೋದು. ಈಗೇನಪ್ಪ ಇನ್ನಂತ ಹಣ್ಣು ಎಲ್ಲೂ ಇಲ್ಲ ಸಿಗಲ್ಲ. ಈಗ ಚೆನ್ನಾಗಾಯ್ತು ಸರಕರಲ್ಲಿ ಸಣ್ಣಗಾದ್ರ ಏನ್ ತರ್ಪಿ ತಗೊಂಡ್ರಿ ಅಂತ ಹೇಳ್ತೀರಾ? ಎಷ್ಟೊಂದು ತರ್ಪಿ ತಗೊಂಡಿದೀವಿ. ಏನ್ ತರ್ಪಿ? ಮತ್ತು ಸರಕಿರ್ಗೆ ಎಂಟ್ರೀಸ್ ಕೊಟ್ಟ ತಕ್ಷಣ ಮತ್ತೆ ಸ್ಪ್ರೇ ಮಾಡ್ತಾರೆ. ಆ ಸ್ಪ್ರೇ ಮಾಡ್ಬೇಕಂದ್ರೆ ಎಷ್ಟು ಬ್ಯೂಟಿ ಆಗಿದ್ದೀನಿ ನೋಡಪ್ಪ ನಾನು. ಮತ್ತೆ ವೆಯ್ಟ್ ಲಾಸ್ ಆಗಕ್ಕೆ ಆ ಸೂಪರ್ ಇರೋ ಸ್ಟೀಮ್ ತರ್ಪಿ ಕೊಟ್ರು. ಆ ಸ್ಟೀಮ್ ತರ್ಪಿ ತಗೊಂಡು ಹಿಂಗಾಗಿದೆ ನೋಡಿ. ಬಂಗಾರ ಆಯ್ತು ತಾಯಿ ಎಲ್ಲ ಚೆನ್ನಾಗಿದ್ದೀರಲ್ಲ. ಇವಾಗ ನಿಮ್ಗೆ ಏನ್ ಮಾಡ್ತೀನಿ ಗೊತ್ತಾ, ಒಳ್ಳೆ ಗಂಡು ನೋಡ್ಬಿಟ್ಟು ಅಪ್ಪ ನಮ್ಮ ಮೊದ್ಲು ಗಂಡು ನೋಡುವೆ. ಇವಾಗ ನಾವು ಜೇಡ್ ವಾಟರ್ ಕುಡಿದೇನೆ ಸಣ್ಣ ಆಗಿರೋದು, ಜೊತೆಗೆ ಸ್ಟೀಮರ್ ಥೆರಪಿ ತಗೊಂಡ್ ಸಣ್ಣ ಆಗಿರೋದು, ಸಿಸಿಎಂ ಬೆಡ್ ಥೆರಪಿ ತಗೊಂಡ್ ಸಣ್ಣ ಆಗಿರೋದು. ಅದಕ್ಕೋಸ್ಕರ ನಮ್ಮ ಮನೆಗ್ ಮೊದ್ಲು ಅದನ್ನೆಲ್ಲ ತಗೋಬಿಡೋಣ. ನೀವು ಈ ಐಡಿಯಾನ 2 ವರ್ಷಕ್ಕೆ ಮುಂಚೆ ಮಾಡಿದ್ರೆ ಅದನ್ನೆಲ್ಲ ಉಳಿಸಿ ತಗೋಬೋತಾ ಇತ್ತಲ್ಲ ತಾಯಿ. ತಗೋಬೋದಾಯ್ತು. ಸರಿ ಅದೇನೋ ಇರೋದಲ್ವಾ. ಈಗ ಹೋಗ್ಲಿ ಅದೇನೋ ಬಜಾಜ್ ಅಲ್ಲಿ ಅದೇನೋ ಲೋನರ್ ಕೊಡ್ತೀನಿ ಅಂತ ಹೇಳದಂತೆ ಅದನ್ನ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಅದನ್ನ ತಗೊಂಬೋಣ ಕಣವ. ತಗೊಳ್ರಿ ನಿಮ್ಗಿತ್ತೇನ್ರ ಉಂಟು ಮಜಾ ಮಾಡ್ರ. ಚೆನ್ನಾಗಿ ಸಣ್ಣ ಆಗ್ಬೇಕು, ಚೆನ್ನಾಗಿ ಮಕ್ಕಳೆಲ್ಲ ನೋಡಿ ಎಲ್ಲರೂ ನಮ್ಮಂತೆ ಕಲ್ತ್ಕೋಬೇಕು. ಸರಕರಿಗೆ ಹೋಗ್ಬೇಕು ಎಲ್ರೂ. ನಾನು ಸರಕರಿಗೆ ಹೋದೆ ಈ ತರ ಆಯ್ತು ಅಂತ ಎಲ್ಲರೂ ಗೊತ್ತಾಗಬೇಕಲ್ವಾ. ನೀವು ಒಳ್ಳೆ ಕೆಲಸ ಮಾಡಿದೆ ಕಣತ್ತಂದ ಅಲ್ಲ ಅದು ಹೇಳ್ದಂಗೆ ಕೇಳಿದ್ರಲ್ಲ. ಏನ್ ನಿಮ್ಗೇನು ಬೇಜಾರಾಗ್ಲಿಲ್ವಾ? ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಪ್ಪ ಅಲ್ಲಿ ನಮ್ಮನ್ನ. ಜೊತೆಗೆ ಅಕ್ಕ ಪಕ್ಕದವರೆಲ್ಲ ಬರ್ತಾರಲ್ಲ ಅಪ್ಪ ಅಮ್ಮದಿರೆಲ್ಲ, ಅವ್ರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಇಷ್ಟ ಆಯ್ತು ನನಗೆ ಸರಕೇರು. ಓಹೋ ನಮ್ಮ ಮಕ್ಕಳಿಗೆ ಇಷ್ಟ ಆದ್ರೆ ಎಲ್ರಿಗೂ ಇಷ್ಟ ಆದಾಗಿದೆ. ತುಂಬಾ 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 ಧನ್ಯವಾದಗಳು ಕಣಪ್ಪ. ನಾವ್ ಹೇಳ್ದೆ ಕೇಳೋದಕ್ಕೆ. ಏನೇ ಇನ್ಮೇಲಾದ್ರು ಸ್ವಲ್ಪ ನೆಟ್ಟು ನೋಡ್ಕೊ ಮಕ್ಕಳನ್ನ. 35 kg ಆಗಿದ್ದು ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಾಯ್ತಾ? ಸ್ವಲ್ಪ ಕಡಿಮೆ ಆದ್ರೆ ಅದು ಸ್ಟೀಮ್ ತಗೊಂಡೆ ಅರ್ಧ ಕಡಿಮೆ ಆಗಿರೋದು. ಅವರು ಸ್ಟೀಮ್ ಮಾಡ್ತಿದ್ಯಲ್ಲ, ಸ್ಟೀಮರ್ ಒಳ್ಳೆ ಕೆಲಸ ಮಾಡುತ್ತೆ. ಹಾಗಾಗಿ ಪುಟ್ಟ ಒಳ್ಳೇದಾಯ್ತು ಕಣ. ಈಗ ಬನ್ನಿ, ಈಗ ಏನ್ ಮಾಡೋಣ, ಹೊರಗಡೆ ವಾಕಿಂಗ್ ಹೊರಟು ಅಲ್ಲೇ ಮಸಾಜ್ ತಿಳ್ಕೊಂಡು. ನಿಮ್ಗೇನು ಕೊಡ್ಸಿಲ್ಲ ಅವತ್ತು ಮಾತಾಡ್ಸಿದ. ಎಷ್ಟು ಮಿಕ್ಸಿದ್ರ ನನ್ನ ದುಡ್ಡನ್ನ ತಾಯಿರ 3 ತಿಂಗಳಿಂದ ಏನು ತಿಂದಿಲ್ಲ ನೀವು. ಬನ್ನಿ ಸರ್ ಇದ್ದೀರಾ? ಓ ಸರ್ ಬನ್ನಿ. ಅಯ್ಯೋ ಧನ್ಯವಾದಗಳು ಸರ್. ಆ ಮೂಟೆ ಅಂತಿದ್ದ ಇಷ್ಟು ದಪ್ಪ ಹೆಣ್ಣುಗಳು ನೋಡಿ ಹೆಂಗಿದ್ರು ಅವ್ರು ನೋಡಿ. ನಿಮ್ಮ ಮಕ್ಕಳು ನೋಡಿ ಯಾವ ರೀತಿ ಚೆನ್ನಾಗಿ ನೋಡು. ನನ್ನ ಮಾತು ಕೇಳಿದ್ದಕ್ಕೆ ಎಷ್ಟು ಚೆನ್ನಾಗಿದ್ದೀರಾ. ಈಗ ತಪ್ಪದೆ ಮರೀದೇ ಬರ್ಬೇಕು ನೀವು. ಸರಕೇರಿಗೆ ಬಂದು ನಿಮ್ಮ ಮೇಂಟೈನ್ ಮಾಡ್ಕೋಬೇಕು. ಇಲ್ಲ ನಾವು ಅದಕ್ಕೇನೆ ಐಡಿಯಾ ಮಾಡ್ಬಿಟ್ಟು ಮನೆಗೇನೆ ತರ್ಬಿನ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಒಳ್ಳೆ ವಿಷಯ. ಇನ್ಮೇಲೆ ಪಾಪ ಏನು ತಿನ್ನಲ್ಲ, ತಿಂಡಿ ತಿನ್ನಲ್ಲ, ಅದೆಲ್ಲ ಉಳಿಯುತ್ತಲ್ಲ ದುಡ್ಡು. ಅದರಲ್ಲೇ ಪಾಪ ಇವ್ರಿಗೆಲ್ಲ ತೆರಪಿ ಕೊಡೋಣ. ಇದನ್ನ ತಗೊಂಡ್ಬಿಡ್ತೀವಿ ನಾವೇನು. ಖಂಡಿತ ಬನ್ನಿ ಸರ್. ಮಾತಾಡಿ ಶೀಘ್ರ ಮಾಡ್ಲಿ, ಎಲ್ಲ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು ನಿಮಗೆ ಸರ್. ಬರ್ತಾ ಇಲ್ಲ ಬರ್ರಿ ಬರ್ರಿ ಬನ್ನಿ, ಮಸಾಲೆ ಕೊಡ್ತೀವಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲಿ ದಪ್ಪ ಆದವ್ರು ಸಣ್ಣ ಆಗಿರೋರು, ದಪ್ಪ ಇರೋರು ಪುಷ್ಪ ಪಿಜ್ಜಾ ಬರ್ಗರ್ ಬೇಕಂತೆ. ಅವ್ರ ಜೀವನಕ್ಕೆ ಹತ್ತಿರವಾಗಿರೋದು ಮಾತಾಡಿದಾಗ ಮನಸ್ಸಿಗೆ ಹೋಗುತ್ತೆ. ಹೌದೌದು, ತುಂಬ ಚೆನ್ನಾಗಿ ಮಾಡಿದ್ರಿ ಸರ್. ತುಂಬ ಚೆನ್ನಾಗಿ ನೀವು ಒಳ್ಳೆ ನ್ಯಾಚುರಲ್ ಆಗಿ ಮಾಡಿದ್ರಿ. ತುಂಬ ಚೆನ್ನಾಗಿ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರ ಸೆರಾಕೇರಿಗೆ ಬಂದರೆ ನೋಡಿ, ಒಂದು ಬ್ಯಾಚದ್ದು ಮುಗೀತು. ಇವಾಗ ಇನ್ನೊಂದು ಬ್ಯಾಚ್ನ ಕರ್ಕೊಂಡು ಬರ್ತಾರೆ. ಅವರವರೇ ಬೆಡ್ಶೀಟ್ ನೋಡಿ, ಅವ್ರ ಬೆಡ್ಶೀಟ್ನ ಸಮೇತ ಇವರೇ ಮಡಚಿ ಮಾಡಿ ಕೊಡ್ತಾರೆ. ನೋಡಿ ಅವರು ಇದು ಮಾಡಿದ್ದಕ್ಕೆ ನೋಡಿ, ಅವ್ರ ಬೆಡ್ಶೀಟ್ನ ಅವರೇ ಮಡಚಿ ಕೊಡೋದು ಎಲ್ಲ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡಿ. ಒಂದು ಸರಿ ಬಂದು ನೀವು ನೋಡಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಸೆರಾಕೇರಲ್ಲಿ ಇನ್ನೂ ಏನೇನೋ ನಿಮಗೆ ಅನುಕೂಲಗಳು ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ಬ್ಯಾಚ್ ಮುಗೀತು. ನಾನು ಬಂದಾಗಿಂದ ಇದು 2ನೇ ಬ್ಯಾಚ್ ಅನಿಸುತ್ತೆ ಮೋಸ್ಟ್ಲಿ. ಇವಾಗ ಇನ್ನೊಂದು ಬ್ಯಾಚ್ನ ಇಲ್ಲಿರೋರಿಗೆ ಪ್ರೇಯರ್ ಎಲ್ಲ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ನಾನು ಅದು ವೀಡಿಯೋ ನೋಡಿದ್ರಲ್ಲ ಇವಾಗ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.